ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ ಹೊಂಟೋತ್ರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲವನ್ನು ತಗೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ತುಂಬಾ ಡಸ್ಟ್ ಆಗೋಗ್ಬಿಟ್ಟಿತ್ತು ಮತ್ತು ತುಂಬಾ ಗಲೀಜಾಗಿ ಕಾಣ್ತಾ ಇತ್ತು. ಸೊ ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ತೆಗೆದಿರೋದು. ಮತ್ತೇನಪ್ಪ ಅಂತ ಹೇಳಿದ್ರೆ ಕೆಲಸ ಆಂಟಿ ಕೂಡ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ಅವರು ಮಾಡೋದು ಅಷ್ಟಕ್ಕಷ್ಟೇ ಆಗಿರುತ್ತೆ. ನಾವೇ ಮಾಡ್ಕೊಳ್ಳೋದು ತುಂಬಾ ನೀಟಾಗಿರುತ್ತೆ ಅಲ್ವಾ. ಸೊ ನನಗೂ ಕೂಡ ಹಾಗೇನೆ ಅಂತ ಹೇಳಿ ಅನಿಸುತ್ತೆ. ಬಟ್ ಯಾಕಂತ ಹೇಳಿದ್ರೆ ನಾನು ಕೆಲಸದ ಅಮ್ಮನ ಇಟ್ಕೊಂಡಿರೋದು, ನನಗೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಆ ಟೈಮಲ್ಲಿ ಅಂದರೆ ನನಗೆ ಫೇಸ್ ಮಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನನಗೆ ಬೇಕು ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಟ್ಕೊಂಡಿರೋದು ಅಷ್ಟೇ. ಮತ್ತೇನಪ್ಪ ಅಂತ ಹೇಳಿದ್ರೆ ಅವರು ಬಾಕ್ಸ್ ಆಗಿರ್ಬೋದು, ಬೇರೆ ಕಟ್ಟೆ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಅವ್ರ ಕೈಯಲ್ಲಿ ಒರೆಸೋದಕ್ಕೆ ಅಂತೇಳಿ ಕೊಟ್ಟರೆ ಅಷ್ಟಕ್ಕಷ್ಟೇ ಆ ಜಿಡ್ಡು ಹಂಗಂಗೆ ಇರುತ್ತೆ. ತುಂಬ ಜಿಡ್ಡಿನ ಅದು ಒಂದ್ರ ಮೇಲೆ ಒಂದು ಹಾಗೆ ಕೂತ್ಕೊಂಡು ತುಂಬ ದಪ್ಪ ದಪ್ಪ ಜಿಡ್ಡುಗಳು ಕೂಡ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನೇ ಇವತ್ತು ಬಾಕ್ಸ್ಗಳನ್ನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕಡೆಯಿಂದ ತಗೊಂಡು ಬಂದಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಅವ್ರ ಕೈಯಲ್ಲಿ ಕೊಟ್ಟರೆ ಕೆಳಗಡೆ ಜಿಡ್ಡೇ ಹೋಗಿರಲ್ಲ. ಹಾಗಾಗಿ ಎಲ್ಲ ಹೇಳ್ತಾರಲ್ಲ, ದೊಡ್ಡವರು ಒಂದು ಗಾದೆ ಹೇಳ್ತಾರಲ್ಲ, ಹಾಳು ಮಾಡಿದ ಹಾಳು ತಾನು ಮಾಡೋದೇ ಲೇಸು ಅಂಥೇಳಿ. ಸೊ ಆ ಮಾತು ನನಗೆ ತುಂಬಾ ನೆನಪಾಯಿತು. ಹಾಗಾಗಿ ಎಲ್ಲವನ್ನು ನಾನೇ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮಗೆ ಡೈಲಿ ಮಾಡ್ತಾಯಿದ್ರೆ ಏನು ಅಂತ ಹೇಳಿ ಅನಿಸೋದಿಲ್ಲ. ಹೀಗೆ ಯಾವಾಗಾದರೂ ಅಪರೂಪಕ್ಕೆ ಮಾಡಿದ್ರೆ ತುಂಬಾ ಬ್ಯಾಕ್ ಪೇನ್ ಆಗಿರ್ಬೋದು, ನಿಂತ್ಕೊಳ್ಳೋಕೆ ಆಗದೇ ಇರೋಂಗಾಗಿರ್ಬೋದು. ಸೊ ಅದೆಲ್ಲ ಹಾಗೇ ಆಗುತ್ತೆ ಅಲ್ವಾ. ಹಾಗಾಗಿ ನನಗೂ ಕೂಡ ಹಾಗೆ ಅನಿಸ್ತು, ಡೈಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಅಂತ ಹೇಳಿ ಅನಿಸುತ್ತೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ರೀತಿ ಸಣ್ಣದಾಗಿಯೇ ನೀರು ಬಿಟ್ಕೊಂಡು ನಾನು ತೊಳಿತೀನಿ. ಬಟ್ ಅವ್ರು ಆ ರೀತಿ ಮಾಡೋದಿಲ್ಲ. ಜೋರಾಗಿ ನೀರು ಬರಬೇಕು, ಜೋರು ಸೋಪೆಲ್ಲ ಜಾಸ್ತಿ ಹಾಕಬೇಕು. ಮತ್ತು ಆಯಿಲ್ ಮೇಲೆ ಅಂದರೆ ಪಾತ್ರೆ ಎಲ್ಲ ತೊಳೆದಿಟ್ಟಾದಮೇಲೆ ಆ ಗುಳ್ಳೆ ನೊರೆಗಳು ಹಾಗೆ ಇಳಿತಾ ಇರುತ್ತೆ. ನಾವು ಹೇಳಿದ್ರೆ ನೆಕ್ಸ್ಟು ನಾನು ಬರೋದಿಲ್ಲ ಹಾಗೆ ಹಿಂಗೆ ಅಂಥೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾನು ಹೇಳೋದು ಕಮ್ಮಿ. ಅವರಿಗೆ ಹೇಳ್ಬೋದು, ಹೇಳಲ್ಲ ಹಾಗೆ ಹಿಂಗೆ ಅಂಥೇಳಿ ಮನೇಲೂ ಕೂಡ ತುಂಬ ಹೇಳ್ತಾರೆ. ಹೇಳಿದ್ರೆ ಈ ರೀತಿಯಾದಂಥ ಆನ್ಸರ್ಗಳು ಬರುತ್ತಲ್ಲ. ಹಾಗಾಗಿ ನಾನು ಕೂಡ ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ನಾವು ಅದ್ರ ಬದಲಾಗಿ ಅವ್ರಿಗೆ ಹೇಳಿ ಅವ್ರಿಗೆ ಹಿಂದೆ ಇದ್ದು ಮಾಡಿಸೋದಕ್ಕಿಂತ ನಾವೇ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂಥೇಳಿ ನನಗೆ ಅನಿಸುತ್ತೆ. ನಿಮಗೇನಂತ ಹೇಳಿ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಸಣ್ಣದಾಗಿ ನೀರನ್ನ ಬಿಟ್ಕೊಂಡು ತೊಳೆಯೋದ್ರಿಂದ ಆ ಸೋಪಿನ ನೊರೆ ಆಗಿರ್ಬೋದು, ಒಳಗಡೆ ಏನಿರುತ್ತಲ್ವ ಆ ಕರೆಗಳಾಗಿರ್ಬೋದು, ಅದೆಲ್ಲ ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಹಾಗಾಗಿ ನಾನು ಸಣ್ಣದಾಗಿಯೇ ನೀರು ಬಿಟ್ಕೊಂಡು ಪಾತ್ರೆಗಳನ್ನೆಲ್ಲ ವಾಶ್ ಮಾಡುವಂಥದ್ದು. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ನನಗೆ ಇತ್ತೀಚಿನ ದಿನಗಳಲ್ಲಿ ಏನಂತ ಹೇಳಿ ಅನಿಸುತ್ತಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ತಪ್ಪುಗಳನ್ನು ಮಾಡಿದರೂ ಕೂಡ ಜನರು ಅದನ್ನು ಮುಚ್ಚೋದಕ್ಕೆ ಇನ್ನೊಂದು 10 ಸುಳ್ಳುಗಳನ್ನ ಆಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಮತ್ತು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂಥೇಳಿ ನಮಗೂ ಕೂಡ ಗೊತ್ತಿದ್ರೂ ಕೂಡ ಆ ತಪ್ಪುಗಳಲ್ಲಿ ನಾವು ಕೂಡ ಭಾಗಿಯಾಗೋಗ್ಬಿಟ್ಟಿರ್ತೀವಿ ಇಂಡೈರೆಕ್ಟಾಗಿ. ನನಗೆ ಒಂದು ವಿಷಯದಲ್ಲಿ ಅದೊಂದು ನನಗೆ ತುಂಬಾ ಕಾಡ್ತಾ ಇದೆ. ಒಂದು 2-3 ದಿವಸದಿಂದ ಆ ವಿಷಯವಂತೂ ನನಗೆ ತುಂಬಾ ಕಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಹೀಗೆ ನಾವು ಕೂಡ ಊರಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನು ನಡೆದಿದೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿರುವಂಥವರಾಗಿರ್ಬೋದು ಅಥವಾ ನಾನೇ ಆಗಿರ್ಬೋದು, ಅದನ್ನು ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮಾಡಬೇಕೋ ಬೇಡವೋ, ನನ್ನ ಫ್ಯಾಮಿಲಿ ಹೇಗಾಗುತ್ತೋ, ನಾನೇನಾದರೂ ಇದ್ರ ವಿರುದ್ಧವಾಗಿ ಹೋದರೆ ಅವ್ರು ಏನು ಹೇಳ್ತಾರೋ, ನನ್ನ ಫ್ಯಾಮಿಲಿ ಏನು ಹೇಳುತ್ತೋ, ನನ್ನ ಗಂಡ ಏನು ಹೇಳ್ತಾರೋ, ನನ್ನ ಮಕ್ಕಳು ಏನು ಹೇಳ್ತಾರೋ, ಈ ರೀತಿಯಾದಂಥ ಯೋಚನೆಗಳು ತುಂಬಾ ಬರ್ತಾ ಇದೆ. ಸೊ ಅಪರಾಧದ ವಿರುದ್ಧ ಎದ್ದು ನಿಲ್ಲಬೇಕೋ ಇಲ್ಲ ನನ್ನ ಫ್ಯಾಮಿಲಿನ ನೋಡಬೇಕು ಅನ್ನೋದು ಕನ್ಫ್ಯೂಷನ್ ನನಗೂ ಕೂಡ ಇದೆ. ಇದರಲ್ಲಿ ಯಾವುದು ಬೆಟ್ರು ಅಂತ ಹೇಳಿಬಿಟ್ಟು ಅನಿಸುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗಂತೂ ಡಿಸಿಷನ್ ತೊಗೊಳಕ್ಕೆ ತುಂಬಾ ಕಷ್ಟ ಆಗಿದೆ. ಸೊ ಹಾಗಾಗಿ ನಿಮ್ಗೇನಂತ ಹೇಳಿ ಅನಿಸುತ್ತೆ, ನಾನು ಅನ್ಯಾಯದ ವಿರುದ್ಧ ಹೋಗೋದೋ ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಸೊ ಈ ರೀತಿಯಾಗಿ ನನಗಂತೂ ತುಂಬಾ ಅಂತ ಹೇಳಿ ಅನಿಸ್ತಾ ಇದೆ.
ಹಾಗಾಗಿ ಕೆಲವೊಂದಿಷ್ಟು ತಪ್ಪುಗಳನ್ನು ಆಗ್ತಾಯಿದೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ನಾವು ಅದನ್ನು ನೋಡಿಕೊಂಡು ಸುಮ್ಮನಿರುವಂಥದ್ದು ಆಗೋದಿಲ್ಲ. ಆದರೂ ಕೂಡ ನನ್ನ ಫ್ಯಾಮಿಲಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಅವ್ರು ಏನು ಹೇಳ್ತಾರೋ, ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ, ಆಮೇಲೆ ಮುಂದೆ ಅದನ್ನು ಫೇಸ್ ಮಾಡೋದಕ್ಕಾಗುತ್ತೋ ಇಲ್ವೋ ಅನ್ನೋದು ತುಂಬ ಯಕ್ಷ ಪ್ರಶ್ನೆಯಾಗಿ ನನಗಂತೂ ಕಾಡ್ತಾ ಇದೆ. ಹಾಗಾಗಿ ಹೇಳಿದೆ ಅಷ್ಟೇ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳನ್ನ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಈ ಸ್ಟೋರೇಜ್ ಬಾಕ್ಸ್ಗಳು. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು ಒಂದು ಲೇಯರ್ ಕೂಡ ಕೊಟ್ಟಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ಇಡೋದ್ರಿಂದ ಏನು ಐಸ್ ಕಟ್ಟಿರುವಂಥ ನೀರು ಆಗಿರ್ಬೋದು ಅಥವಾ ಬಾಕ್ಸ್ ಮುಚ್ಚಿಟ್ರೆ ಆ ನೀರುಗಳೆಲ್ಲ ಕೆಳಗಡೆ ಇಳಿದು ಕೆಳಗಡೆಯಿಂದ ತರಕಾರಿಗಳು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಅನಿಸುತ್ತೆ. ನಾನು ಕೂಡ ಇದೇ ಮೊದಲು ಬಾರಿಗೆ ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಅದು ಪ್ಲೇಟ್ಗಳನ್ನ ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಡಿಸ್ಟೆನ್ಸ್ ಕೂಡ ಇದೆ. ಕೆಳಗಡೆ ಒಂದು ಆ ಬಾಕ್ಸಿನ ತಳಕ್ಕೂ ಮತ್ತು ಮೇಲಕ್ಕೂ ತುಂಬಾ ಡಿಸ್ಟೆನ್ಸ್ ಇದೆ. ಹಾಗಾಗಿ ತರಕಾರಿಗಳೆಲ್ಲ ಕೊಳೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಅಂದರೆ ಒಂದು ವಾರಕ್ಕೆ ಒಂದೇ ಸರಿ ಅಂಥೇಳಿ ತರಕಾರಿಗಳನ್ನ ತರೋದು. ಅದು ಕೂಡ ಬೇಗನೆ ನೀರು ಹಿಡಿಯುವಂಥದ್ದು ಈ ರೀತಿಯೆಲ್ಲ ಆಗೋಗ್ಬಿಡುತ್ತೆ ಅಲ್ವ. ಚಳಿಗಾಲದಲ್ಲಂತೂ ಭಾಳ ಸಾಕಷ್ಟು ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಸ್ಟೋರೇಜ್ ಬಾಕ್ಸ್ಗಳನ್ನ ತರಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ಪೇಸ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ಚಿಕ್ಕ ಸ್ಪೇಸಲ್ಲಿ ನೀಟಾಗಿ ಒಂದು 6 ಬಾಕ್ಸ್ ಬರುತ್ತೆ. ಅಂದರೆ ಒಂದು ಸರಿ ಬುಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು 6 ಬಾಕ್ಸ್ ಬರುತ್ತೆ. ಇದೇ ನಾನು ಮುಂಚೆ ಇದ್ದಿದ್ದಂಥ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳು ಏನಾಗ್ತಿತ್ತು ಅಂದರೆ ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕಿತ್ತು ಮತ್ತು ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಏನು ತರಕಾರಿಗಳನ್ನ ಇಟ್ಟಿದ್ದೀವಿ ಏನು ಎತ್ತ ಅನ್ನೋದನ್ನು ಕೂಡ ಕಾಣಿಸ್ತಾ ಇರಲಿಲ್ಲ. ಸೊ ಇದು ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಇದು ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.